ಕಾಫಿ ಕುಡಿತೀರಾ? ಬೇರೆ ಏನಾದರೂ ಮಾಡಿಕೊಡ್ಲಾ? ಗುಡ್ ಮಾರ್ನಿಂಗ್. ಮಾತಾಡಿದ್ರ ಏನೂ ಸಮಸ್ಯೆ ಆಗಿಲ್ಲಲ್ಲ? ಇಲ್ಲ, ನೆನ್ನೆಯಿಂದ ಇವ್ರ ಪಾಡಿಗೆ ಇವರಿದ್ದಾರೆ, ಏನೂ ಮಾತಾಡಿಲ್ಲ. ಹೇಗಿದ್ದೀರಾ? ಈಗ ಬೆಟರ್ ಫೀಲ್ ಆಗ್ತಾಯಿದೆಯಾ? ಯಾರು ನೀವು? ಯಾಕೆ ನಾನು ಗೊತ್ತಿಲ್ವಾ? ನಾನು ನಿಮ್ಮ ಫ್ರೆಂಡು. ಫ್ರೆಂಡಾ? ಯಾವ ಫ್ರೆಂಡು? ಸರಿ ಹೋಗ್ಲಿ ಬಿಡಿ. ನಿಮ್ಮ ಹೆಸರು ಏನು ಅಂತ ಗೊತ್ತಿದೆಯಾ? ಈಗ ನೀವು ಹೋಗಿದ್ದ ಕಾಡಲ್ಲಿ ಮರದ ಕಳ್ಳು ಸಾಗಾಣಿಕೆ ನಡೀತಿತ್ತು. ಅದ್ರ ಬಗ್ಗೆ ನಿಮ್ಗೇನು ಗೊತ್ತು? ಅಲ್ಲಿ ನೀವು ಏನು ನೋಡಿದ್ರು ಹೇಳಿ, ಅದರಿಂದ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ಕಳ್ಳರಿಂದ ಕಾಡನ್ನ ನಾಶ ಆಗೋದನ್ನಾದ್ರೂ ಉಳಿಸ್ಬೋದು. ನನಗೇನೋ ಗೊತ್ತಿಲ್ಲ. ಇದನ್ನೆಲ್ಲ ನೀವು ಯಾಕೆ ನನ್ನ ಹತ್ರ ಕೇಳ್ತಾ ಇದ್ದೀರಾ? ಒಂದು ನಿಮಿಷ ಬಂದೆ. ಹಲೋ, ಪರವಾಗಿಲ್ಲ, ಅದು ಯಾರು ಅಂತ ಹುಡುಕಿ. ನಾನು ಟ್ರೈ ಮಾಡ್ತಾಯಿದ್ದೀನಿ. ಸಿಕ್ಕಿದ ಕೂಡಲೇ ಆ್ಯಕ್ಷನ್ ತಗೊಳ್ಳೋಣ. ಥ್ಯಾಂಕ್ ಯು. ಏನು ವಿಷಯ? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದೆಯಾ? ನೋಡು, ಈ ವ್ಯಕ್ತಿ ಇಲ್ಲಿರೋದು, ನೀನು ಅವ್ರನ್ನ ನೋಡ್ಕೊಳ್ತಾ ಇರೋದು, ನಾನು ಬಂದು ಹೋಗೋದು, ಇದು ಯಾವುದು ಯಾರಿಗೂ ಗೊತ್ತಾಗಬಾರ್ದು. ಸ್ಪೆಷಲಿ ನಿಮ್ಮ ಅಪ್ಪನಿಗೆ ಮಾತ್ರ ಗೊತ್ತಾಗಲೇಬಾರ್ದು. ಈ ಕೇಸು ತುಂಬ ಸೀಕ್ರೆಟ್ ಆಗಿರ್ಬೇಕು. ಅರ್ಥ ಆಯ್ತಾ? ನಾನು ಏನೇ ಮಾಡಿದ್ರು ಯಾಕೆ ನೀನು ನನ್ನ ನಂಬ್ತಾನೆ ಇಲ್ಲ ನರಸಮ್ಮ? ನೀನು ನನ್ನ ಸೌಂದರ್ಯಕ್ಕೆ ಬೀಳಲ್ಲ ಅಂತ ನಾನು ನನ್ನ ಗುಣನ ಚೇಂಜ್ ಮಾಡಿಕೊಂಡು ಒಳ್ಳೆಯವಳಾಗಿದ್ದೀನಿ. ಆದರೂ ನೀನು ನನ್ನ ಪ್ರೀತಿನ ಒಪ್ಕೊಳ್ತಾನೆ ಇಲ್ವಲ್ಲ? ನನ್ನೀ ಬದಲಾವಣೆಗೆ ನೀನೇ ಕಾರಣ. ನನ್ನಂಥ ಸೌಂದರ್ಯ ತುಂಬಿರೋ ಹುಡುಗಿನ ನೀನು ಯಾಕೆ ದೂರ ತಳ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೇಡ 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 ಬೇಡ. ಏನಾಯ್ತು? ಗಾಬರಿ ಆಗ್ಬಿಡಿ. ಭಯ ಆಗ್ತದೆ. ಬೇಡ. ಏನಾಗಲ್ಲ, ನಾವಿದ್ದೀವಲ್ವಾ, ಧೈರ್ಯವಾಗಿರಿ. ನಿಮ್ಮಲ್ಲಿ ಕೊಡಿ, ರೆಸ್ಟ್ ಮಾಡಿ. ಯಾಕೆ ಹಿಂಗೆ ಹಾಡ್ತಾ ಇರೋರು? ಇಷ್ಟೊಂದು ಹೆದರ್ಕೊಳ್ಳೋದಕ್ಕೆ ಏನು ಕಾರಣ ಇರ್ಬೋದು? ನನಗೂ ಅದೇ ಗೊತ್ತಾಗ್ತಿಲ್ಲ. ಇವರಾಗ ಇವರೇ ಏನಾದರೂ ಹೇಳಿದ್ರೆ ಯಾರು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಅದನ್ನೆಲ್ಲ ಹೇಳೋದಕ್ಕೆ ಇವ್ರಿಗೇನು ಜ್ಞಾಪಕನೇ ಇಲ್ವಲ್ಲ.